ಅಂಥ ದೊಡ್ಡ ವ್ಯಕ್ತಿತ್ವ ಅಂತ ನಮ್ಮ ಡಿ ಕೆ ಶಿವಕುಮಾರ್ ಅವ್ರದ್ದಲ್ಲ. ಇದರಲ್ಲಿ ಎರಡು ಮಾತೇ ಇಲ್ಲ. ಅಂದಾಗ ಇವ್ರ ಮೇಲೆ CBI ಇಡಿ ದಾಳಿ ಮಾಡಿ ಇವ್ರ ಮನೆಗೆ ಕಳಿಸಿ ಬಿಡ್ತಿದ್ರು ಮತ್ತು ಕಾಂಗ್ರೆಸ್ ದೊಡ್ಡ ಹೊಡೆದು ಬೀಳ್ತಿತ್ತು. ಅದರಿಂದ ಕಾಂಗ್ರೆಸ್ ಒಳ್ಳೆಯ ನಿರ್ಧಾರ ತೆಗೆದುಕೊಂಡಿತು. ಅದರಲ್ಲೂ ನಮ್ಮ ರಾಹುಲ್ ಗಾಂಧಿ ಅವರು ಈ ವಿಷಯದಲ್ಲೇ ಎಷ್ಟೋ ಪ್ರಯತ್ನ ಮಾಡಿದರು. ಡಿ ಕೆ ಶಿವಕುಮಾರ್ ಮತ್ತು ಅವರು ಡಿ ಕೆ ಸುರೇಶ್ ಪ್ರಯತ್ನ ಮಾಡಿದರು. ಅದಕ್ಕೆ ಒಂದು ಸಂಯಮದಿಂದ ಉತ್ತರಾಟ ಬಂದರು, ಸಂಯಮದಿಂದ ಹೋದರು. ಕೊನೆಗೆ ಭಾಳ ಆದಾಗ ಭೇಟಿ ಆಗ್ತಿರಲಿಲ್ಲ ಡಿ ಕೆ ಶಿವಕುಮಾರ್ ಅವರಿಗೆ. ಇದನ್ನು ಡಿ ಕೆ ಶಿವಕುಮಾರ್ ಅವರು ತಿಳ್ಕೊಬೇಕಾಗಿತ್ತು. ಹೌದು, ಅವ್ರಿಗೆ ಬೇಕಾಗಿದೆ ಸಿದ್ದರಾಮಯ್ಯ ಅಂತ 2ನೇ ನಂಬರ್ ನಂದಪ್ಪ ನಾನು ಮುಖ್ಯಮಂತ್ರಿ ಮುಂದಿನ 2027 ಗ್ಯಾರಂಟಿ ಬೇಕಾಗಿತ್ತು ಅವ್ರಿಗೆ. ಅದು ಸಿಗುವವರೆಗೆ ಅವರು ಅದು ಪ್ರಯತ್ನ ಮಾಡಿದ್ರು. ಇವತ್ತೇನು ಸಿಕ್ಕಂಗೆ ಕಾಣ್ತದವ್ರು. ಮತ್ತು ಓಪನ್ ಆಗಿ ಹೇಳಿದ್ರಲ್ಲ ಸಿದ್ದರಾಮಯ್ಯನವರು, ಇಲ್ಲಪ್ಪ 2027 ಏನು ಆಟ ಮಾಡ್ತೀವಿ ಮಾಡ್ಕೋ, 2027 ಮುಂದೆ ನಾವು ಬರೋದ್ರು ಏನು ಡೈರೆಕ್ಟ್ ಉತ್ತರ ಕೊಟ್ಟರು. ಮುಗೀತಲ್ಲ. ಇನ್ನು ಯಾವ ಕಾರಣಕ್ಕೆ ಕಿತ್ತಾಕೋದು ಅವ್ರನ್ನ? ಭ್ರಷ್ಟದಾನಪ್ಪ, ವಾಲ್ಮೀಕಿ ಪ್ರವಾತ, ವಾಲ್ಮೀಕಿ ಹಗರಣ ಆಗಿದ್ದು, ನಾಗೇಂದ್ರ ಹೊರಗೆ ಹೋದರು. ಮುಂದಾದ ಕಾಲಕ್ಕೆ ಇಡಿ ಬಿಟ್ಟರು, ಎಲ್ಲ ಬಿಟ್ಟರು. ಮೂಡಾದಲ್ಲಿ ಸಿಕ್ಕರ, ಅಲ್ಲಿ ತಪ್ಪಿಸ್ಕೊಂಡ್ರು. ಇರ್ಬೋದಿಲ್ಲ ಅಂತಲ್ಲ, ಅರ್ಕಾವತಿಯಲ್ಲಿ ಸಿಕ್ಕರ ಆರೋಪದ, ಅದ್ರ ಪ್ರೂವ್ ಆಗಿಲ್ಲ, ಇನ್ನೂ ಅಪರಾಧಿ ಆಗಿಲ್ಲ ಅವರು. ಸ್ವತಃ HDಗೆ ನಮ್ಮ ಕುಮಾರಸ್ವಾಮಿ ಹೇಳ್ತಾರಲ್ಲ, ಆರೋಪ ಮಾಡಿ ಪ್ರೂವ್ ಆದಂಗೆ ಅಪರಾಧಿ ಅಲ್ಲ ಅಂತ. ಹಂಗೆ ಆಗಿ ಹೋಗಿಬಿಡ್ತು. ಆಗಿರ್ಬೋದಿಲ್ಲ ಅಂತಲ್ಲ. ನಾವು ಇವತ್ತು ಪ್ರಶ್ನೆ ಮಾಡ್ಬೋದು, 52 ಕೋಟಿ ಎಲ್ಲಿದ್ದು ಬರ್ತೀವಿ ಇವ್ರಿಗೆ ಆಸ್ತಿ, ತಮ್ಮ ಇತರಲ್ಲಿ ಘೋಷಣೆ ಮಾಡ್ಕೊಳುತ್ತೆ ಎಲೆಕ್ಷನ್ ಸಂದರ್ಭದಲ್ಲೇ. ಅದು ನಾವು ಪ್ರಶ್ನೆ ಮಾಡ್ಬೋದು. ಪ್ರಶ್ನೆ ಮಾಡುತ್ತಾ ತಪ್ಪತ್ತ ಉತ್ತರ ಕೊಡ್ತಾರೆ ಅವರು. ಈ ಈಸ್ ಏಬಲ್ ಫಾರ್ ದ್ಯಾಟ್. ನಾವು ಈ ಸಂದರ್ಭದಲ್ಲಿ ಯಾವ ಕಾರಣಕ್ಕಾಗಿ CM ಅವ್ರನ್ನ ಇಳಿಸೋದು, ಏನು ಆರೋಪ ಬಂದದ, ಮುಡಾದಲ್ಲಿ ಸಿಕ್ಕೊಂಡಿದ್ರು ಮಾಡಿದ್ರು ಏನೋ ಆಗಿತ್ತಪ್ಪ ಅಂದ್ರೆ ಕೇಳ್ಬೋದು, ನೀನು ನಡೀರಪ್ಪ ಮನೆಗೆ ಅಂತ. ಯಾವುದೂ ಪ್ರೂವ್ ಆಗಿಲ್ಲ ಇಲ್ಲಿವರೆಗೆ. ಮತ್ತು 3 ಬಜೆಟ್ ಬಂದು ಹೊಸ್ತಾ ಎಲ್ಲರೂ ಚಲೋ ಕೊಡ್ತಾ ಇದ್ದಾರೆ. ಯೋಗ್ಯದ ಬಜೆಟ್ಗಳು.